ಆಗದಷ್ಟು ಈ ಕಾವ್ಯ ಹಲವಾರು ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಆದ್ರೆ ಇದು ಮನೋರಂಜನೆಗಾಗಿ ಬಂದಿರೋ ಕಾವ್ಯನ ಅನ್ನೋದು ಒಂದು ಪ್ರಶ್ನೆ. ಈ ಜನಪದರು ಹೊಟ್ಟೆ ಪಾಡಿಗೋಸ್ಕರ ಕಟ್ಟಿರುವಂತ ಕಾವ್ಯನ ಹಾಗಾದ್ರೆ ಈ ಮುಂದಕ್ಕೆ ಬೇಕಾಯ್ತು ನಮ್ಮ ಮನೋರಂಜನೆಗೆ ಬೇಕಾದಷ್ಟಿದೆ ಈ ಕಾಲದಲ್ಲಿ. ನವನವೀನವಾದಂತಹ ಪಾಶ್ಚಿಮಾತ್ಯಕ್ಕೆ ಹೊಂದಿಕೊಳ್ಳುವಂತ ಹಲವಾರು ಮನೋರಂಜನೆಗಳಿವೆ. ಹಾಗಾದ್ರೆ ಇದು ಯಾಕೆ ಬೇಕು, ಇನ್ನು ಮುಂದೆ ನನ್ನ ಒಂದು ಯುವಕರು ಇದನ್ನ ಪಡ್ಕೋಬೇಕಾ ಅನ್ನೋದು ಖಂಡಿತವಾಗೂ ಪಡ್ಕೋಬೇಕಾಗುತ್ತೆ. ಈ ಮಲೆ ಮಹದೇಶ್ವರ ಕಾವ್ಯ ಇರ್ಬೋದು, ಮಂಟೇಸ್ವಾಮಿ ಕಾವ್ಯ ಇರ್ಬೋದು, ಈ ಎರಡೂ ಕಾವ್ಯಗಳು ನಿಜವಾಗ್ಲೂ ಕೂಡ ಹೇಳಿರುವಂಥದ್ದು ಆಧ್ಯಾತ್ಮಿಕತೆಯನ್ನು. ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುಬಾರೋ ಸಿದ್ದಯ್ಯ ಸ್ವಾಮಿ ಇದು ಅರ್ಥ ವೆರಿ ಸಿಂಪಲು. ಅಂದರೆ ನೀನು ನಂಬಿದವರ ಮನೆ ನೀನೇ ನಿನ್ನ ದೇವರು ಅಂತ ಅಷ್ಟೇ. ನೀನು ನಂಬ್ಕೋ, ಅದನ್ನು ಜನ ಹೇಳ್ರು ಅಂತದ್ದು ಮಂಟೇಸ್ವಾಮಿ ಹೇಳ್ದಲ್ಲ. ನೀನು ನಂಬಿದವರ ಮನೆಯೊಳಗೆ ನೀನೇ ತುಳ್ಕಾಡು ಬರ್ತೀಯ ಅಂದರೆ ನಾನು ನಂಬ್ಕೊಂಡ್ರೆ ನಿನ್ನ ನಂಬ್ಕೊಂಡ್ರು ಅಂದರೆ ಏನು, ಈಗ ಅಲ್ಲಿ ಕೂತಿದ್ದಾನೆ ಆ ದೇವರು, ಅವ್ನು ಬಂದು ನನಗೆ ಸಹಾಯ ಮಾಡ್ತಾನಲ್ಲ. ಅವನು ಹೇಳ್ಕೊಟ್ರಂಥ ರೀತಿ, ಅವ್ರು ಹೇಳ್ಕೊಟ್ರಂಥ ಮಾರ್ಗ ಇದು ನೀನು ಪಾಲಿಸ್ತಾ ಸರಿಯಾಗಿ ನಡ್ಕೊಂಡು ಹೋದರೆ ನಿನಗೆ ದಾರಿ ಸರಿಯಾಗಿ ತೋರಿಸುತ್ತೆ. ನೀನು ಜೀವನದಾಗ ಮುಂದೆ ಬರ್ತೀಯ, ನೀನು ತುಂಬಿ ತುಳ್ಕಾಡ್ತೀಯ. ನಂಬಿದವರ ಮನೆಯಲ್ಲಿ ನೀನು ತುಂಬ ತುಳ್ಕಾಡೆ ಬಲ್ಲೆ ಅಂದರೆ ನನ್ನ ಮನಸ್ಸಿನಲ್ಲಿ ನೀನು ನನ್ನ ನಂಬಿಕೊಂಡ್ರೆ, ಅಂದರೆ ನಂಬಿಕೊಳ್ಳೋದು ಅಂದರೆ ಅವರು ಹಾಕ್ಕೊಟ್ಟಿರುವಂಥ ದಾರಿ, ಅವರು ಹೇಳ್ಕೊಟ್ಟಿರುವಂಥ ಉದ್ದೇಶಗಳು, ಅವರು ಹೇಳ್ಕೊಟ್ಟಿರುವಂಥ ಮಾರ್ಗದಲ್ಲಿ ನಡೀತಾ ಹೋದರೆ ನಿನ್ನ ಬದುಕು ಚೆನ್ನಾಗಾಗುತ್ತೆ. ಏನು ಆ ಮಾರ್ಗವನ್ನು ಯಾವುದೇನಂತ ಹೆಸರಿಸ್ಬೋದು? ನೀಲಗಾರ ಪರಂಪರೆ ಅಂತ ಹೇಳ್ಬೋದು. ಮತ್ತು ಅದನ್ನೇ ಅವರು ಹೇಳಿರೋ ನೀಲಗಾರ ಧರ್ಮ ಇದೆಯಲ್ಲ, ಇದನ್ನು ಮಾನವೀಯತೆಯ ಧರ್ಮ ಅಂತ ಕರೀತಾರೆ. ಮಾನವೀಯತೆ ಧರ್ಮ ಅಂದರೆ ಧರ್ಮ ಅಂದ ತಕ್ಷಣ ನಾವು ಏನು ಮಾಡ್ತೀವಿ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ. ನನ್ನ ಪ್ರಶ್ನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಶರಣ ಮಾರ್ಗ ಅಂತಾರೆ. ಹೌದು ಅಲ್ವಾ, ಶರಣ ಮಾರ್ಗ. ಇವ್ರದ್ದು ಯಾವ ಮಾರ್ಗ ಅಂತ? ಇವ್ರದ್ದು ಕೂಡ ಶರಣ ಮಾರ್ಗನೇ ಸರ್. ಆಕ್ಚುಲಿ ಶರಣ ಮಾರ್ಗನೇ, ಶರಣ ಆಗೋದು ಇವರನ್ನು ಕೂಡ ಶರಣ ಮಾರ್ಗನೇ ಹೇಳಿರುವಂಥದ್ದು. ಆ ಶರಣ ಮಾರ್ಗದಲ್ಲಿ ಒಳ್ಳೆ ಉತ್ತಮವಾದಂಥ ದಾರಿಗಳನ್ನ ಹೇಳ್ತಾ ಬರ್ತಾರೆ ಅವರು. ಶರಣ ಮಾರ್ಗನೇ ಸರ್. ಅಂದ್ರೆ ನೀವು ಶರಣ ಆಗೋದಕ್ಕೆ ನಾವು ಯಾವಾಗಲೂ ಕೂಡ ಹೇಳ್ಬೇಕಾದ್ರೆ ಶರಣಾರ್ಥಿ ಅಂತ ಹೇಳೋದು ಆ ಶರಣ ಮಾರ್ಗನೇ. ಯಾಕಂದರೆ ಇವರು ಮತ್ತು ಬಸವಣ್ಣವರ ಒಂದು ಒಡನಾಟ ಇದ್ದದರಿಂದ ಇವರು ಜನಪದ ಕಾವ್ಯ ಪ್ರಕಾರ ಅವರು ಅಲ್ಲಿಂದಲೇ ಬರ್ತಿರೋದ್ರಿಂದ ಇವರು ನಾವು ಮಾಮೂಲಿ ನಮ್ಮ ಒಂದು ಸಂಶೋಧಕರು ಹೇಳೋದು 16ನೇ ಶತಮಾನ ಅಂತಾರೆ, ಬಸವಣ್ಣ 12ನೇ ಶತಮಾನ ಸಂಶೋಧಕರ ಪ್ರಕಾರ. ಬಟ್ ಜನಪದವ್ರ ಪ್ರಕಾರ ಅಲ್ಲಿಗೆ ಕನೆಕ್ಟ್ ಮಾಡ್ತಾರೆ. 12ನೇ ಶತಮಾನದಲ್ಲಿ ಅಲ್ಲಿ ಹೋಗ್ಬಿಟ್ಟು ಬಂದರು ಅಂತ ಹೇಳಿ. ಸೊ ಹಾಗಾಗಿ ಎರಡು ಒಟ್ಟಾರೆ ನಮ್ಗೆ ಅವ್ರು ಅಲ್ಲಿದ್ರೋ ಇಲ್ಲಿದ್ರೋ ಅನ್ನೋಕ್ಕಿಂತ ಕಲ್ಯಾಣಕ್ಕೆ ಹೋಗಿದ್ದು ಬಂದರು. ಅವ್ರು ಏನು ಹೇಳಿದ್ದಾರೆ, ಅವ್ರ ಮಾರ್ಗಗಳೇನು, ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದು. ನಾನು ಒಂದು ಕಡೆ ಕೇಳಿದ್ದೀನಿ, ಇದನ್ನೇ ದಯವಿಟ್ಟು ವಿವರಿಸ್ಬೇಕು ಅಂತ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಬಸವಣ್ಣವ್ರನ್ನ ಕಂಡಿದ್ರು ಮಂಟೇಸ್ವಾಮಿಗಳು, ಕಲ್ಯಾಣ ಮುಂದಿನ ದಿನ ಕಟ್ಟಿಗೆ ಅಂಗಡಿ ಆಗ್ಬಿಡ್ತದೆ ಅಂತ ಎಚ್ಚರಿಕೆ ಕೊಟ್ಟರು ಅಂತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಅದು ಜನಪದದಲ್ಲಿ ಹಾಡಿರೋದು ಕೇಳಿರೋದು ನಾವು. ಬಸವಣ್ಣ ಇನ್ನು ಮುಂದೆ ನಿನ್ನ ಈ ಕಲ್ಯಾಣ ಕಟಗರ ಸಂತೆ ಆಗುತ್ತೆ, ನೀನು ಕೂಡಲ ಸಂಘದಲ್ಲಿ ಐಕ್ಯ ಆಗ್ತೀಯ ಅಂತೇಳಿ ಮಂಟೇಸ್ವಾಮಿಯವ್ರು ಹಾಡ್ತಾರೆ ಅಂತ ಜನಪದ ಮುಖಿ ಕಾಲಜ್ಞಾನದಲ್ಲಿ ಹೇಳಿದ್ರು ಅಂತ. ಅಂದರೆ ಬಸವಣ್ಣವ್ರಿಗಿಂತ ಹಿರಿಯರು ಸೀನಿಯರ್ ಮಂಟೇಸ್ವಾಮಿಗಳು ಅಂತ ಜನಪದರ ಒಂದು ದೃಷ್ಟಿಕೋನದಲ್ಲಿ ಅವ್ರನ್ನ ಕಣ್ತರಿಸಕ್ಕೆ ಅಲ್ಲಿ ಹೋಗಿದ್ರು ಅಂತ ಹೇಳ್ತಾರೆ ಸರ್. ಬಟ್ ಸಂಶೋಧನೆಯಲ್ಲಿ ಅದನ್ನ ಕಣ್ತರಿಸುವಂತ ಅವಶ್ಯಕತೆ ಏನಿತ್ತು ಗೊತ್ತಾಯ್ತು. ಕರೆಕ್ಟ್. ಅಂದ್ರೆ ಅವರು ಜಗಜ್ಯೋತಿ ಅವ್ರು ಹೇಳ್ತಾರೆ. ಹೌದು ಸರ್, ಹಾಗೆ ಜನಪದಲ್ಲಿ ಹೇಳ್ತಾರಲ್ಲ ಸರ್, ಈ ಜಗತ್ತಿಗೆ ನೀವೇ ದೊಡ್ಡವರು ಅಂತ ಹೇಳ್ತಾರೆ ಜನ. ಅವರು ಜಗಜ್ಯೋತಿ ಅಂತ ಕರೆಸ್ಕೊಳ್ಪಡ್ತಕ್ಕಂಥ ಬಸವಣ್ಣವರಿಗೆ ಒಂದು ಸಲಹೆಯನ್ನ ಅಥವಾ ಒಂದು ಬುದ್ಧಿ ಮಾತನ್ನ ತಿಳಿಸ್ಬೇಕಾದ್ರೆ ಆ ಮಾರ್ಗ ತಪ್ಪಿತ್ತ ಅಂತ? ಇಲ್ಲ, ಖಂಡಿತ ತಪ್ಪಿಲ್ಲ. ಅವ್ರು ಕೇಳ್ತಾರೆ, ನಾವು ಜನಪದವ್ರು ಅವ್ರು ಹೇಳ್ತಾರೆ, ನಾನು ಇದನ್ನೆಲ್ಲ ಮಾಡಿದ್ದೀನಿ, ಹಾಗಾದ್ರೆ ನನ್ನ ಕ್ರಮ ತಪ್ಪಾಯ್ತಾ ಅಂತ ಕೇಳಿದ್ರೆ, ಇಲ್ಲ, ನೀನು ಮಾಡೋದು ಕಾರ್ಯ ಕರೆಕ್ಟಾಗಿದೆ, ನೀನು ಹೇಳ್ತಿರುವಂಥದ್ದು ನೀತಿ. ಆದರೆ ನೀನು ಕಟ್ಟಿರುವಂತಹ ಈ ಒಂದು ಸಮುದಾಯದಲ್ಲಿ, ನೀನು ಕಟ್ಟಿರುವಂತಹ ಈ ಇದರಲ್ಲಿ ಇರುವಂಥವ್ರು ಕುಲಕ್ಕೊಬ್ಬ ಶರಣ, ಜಾತಿಗೊಬ್ಬ ಜಿಂಗಮ್ಮ ಅಷ್ಟೇ. ಅದು ಎಲ್ಲರೂ ನಿನ್ನ ಸತ್ವವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತಾರೆ. ಕುಲಕ್ಕೊಬ್ಬ ಶರಣ, ಜಾತಿಗೊಬ್ಬ ಜಿಂಗಮ್ಮ ಮಾತನ್ನ ಮಂಟೇಸ್ವಾಮಿಗಳು ಆಡಿರೋದು ಅವ್ರು ಹೇಳ್ತಾರೆ. ಆದರೆ ಉಳಿದವರೆಲ್ಲ ಕೂಡ ನಿನ್ನ ನೀತಿಯನ್ನು ಪಾಲಿಸ್ತಾ ಇಲ್ಲ, ಸರಿಯಾಗಿ ಪಾಲಿಸ್ತಾ ಇಲ್ಲ. ಅಂದರೆ ಇದೇ ಮುಖ್ಯ ಅಂದ್ಕೊಂಡಿದ್ದಾರೆ ಅಂತ. ನಿನ್ನ ನೀತಿ ಹೇಳಿದ್ರೆ ನೀವು ಪ್ರಮುಖವಾಗಿ ನೀನು ಹೇಳಿರುವಂಥದ್ದು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅವರು ಅಂತ. ಅವ್ರು ಒಂದು ಕಡೆ ಹೇಳ್ತಾರೆ, ಅಲ್ಲಿ ಕಾಯದ ಮೇಲೆ ಲಿಂಗ ಕಾಯ ಇರುವ ತನಕ, ಕಾಯ ಹೋದ ಮೇಲೆ ಈ ಕಾಯಿಲೆ ಬಂದು ನಿನ್ನ ಕಾಯ ಹೋಗ್ಬೇಕಾದ್ರೆ ಕಾಯ ಬಲ್ಲದೇನೋ ನಿನ್ನ ಕಾಯದ ಮೇಲೆ ಲಿಂಗ ಅಂತಾರೆ ಒಂದು ಕಡೆ. ಮತ್ತೊಮ್ಮೆ ಚೆನ್ನಾಗಿದೆ ಅದು. ಕಾಯದ ಮೇಲಿನ ಲಿಂಗ ಅಲ್ಲ, ಕಾಯಕ್ಕೆ ಕಾಯಿಲೆ ಬಂದು ಕಾಯವು ಯಮನಿಂದ ಹೋಗ್ಬೇಕಾದ್ರೆ ಕಾಯ ಬಲ್ಲದೇನೋ ನಿನ್ನ ಕಾಯ ಮೇಲಿನ ಲಿಂಗ ಅಂತಾರೆ. ಅಂದರೆ ಅದಕ್ಕೆ ನಿನ್ನ ಆತ್ಮಲಿಂಗ ನೋಡೋಕೆ ಫಸ್ಟು ಒಳಗಡೆ ಇರುವಂಥ ಲಿಂಗ ಇದೆ, ಅದು ಮುಖ್ಯ. ಅದನ್ನು ಅವರ ಒಂದು ಅನುಯಾಯಿಗಳಿಗೆ ಹೇಳಿರೋದು ಬಸವಣ್ಣವ್ರಿಗೆಲ್ಲ. ಬಸವಣ್ಣವರು ಅವರ ಉದ್ದೇಶ ಏನಿತ್ತು ಅದನ್ನು ಸರಿಯಾಗಿ ಅವ್ರು ಪಾಲಿಸಲಿಲ್ಲ.
ಜನ ಕೆಲವ್ರು ಯಾರು ಪಾಲಿಸ್ತಾ ಇಲ್ವೋ ಅಂಥವ್ರಿಗೆ ಹೇಳಿದ್ದು. ಸರ್ ಇದು ರುದ್ರಾಕ್ಷಿ ಬಗ್ಗೆ ಮಹತ್ವ ಹೇಳಿದೆ. ಆ ರುದ್ರಾಕ್ಷಿ ಹಾಕೋದ್ರ ಜೊತೆಗೆ ಜೋಳಿಗೆ ಕೊಡ್ತಾರೆ, ಜೋಳಿಗೆ, ಮುತ್ತಿನ ಜೋಳಿಗೆ. ಅದು ಮುತ್ತಿನ ಜೋಳಿಗೆ ಅಂತ ಯಾಕಂತಾರೆ ಅಂತಂದರೆ ಅದು ಮುತ್ತಿಗಿಂತಲೂ ಹೆಚ್ಚು ಶ್ರೇಷ್ಠ ಅನ್ನುವಂಥದ್ದು ನಮ್ಮ ನೀಲಗಾರ ಪರಂಪರೆ ನಂಬಿಕೆ. ಮುತ್ತು ವಜ್ರ ಅದಕ್ಕಿಂತ ಶ್ರೇಷ್ಠ ಆಗಿರುವಂಥದ್ದು, ಅಷ್ಟು ಬೆಲೆ ಬಾಳುತ್ತೆ ಅಂತ. ಹೇಗೆ ಅಂದರೆ ಮಂಟೇಸ್ವಾಮಿಯವ್ರು ಕೊಡುವಾಗ ಹೇಳ್ತಾರಂತೆ, 4 ರಾಜ್ಯದ ಮೊಕ್ಕಸವೇ ಬರದಾದರೂ ಸರಿ ನೀನು 4 ಪಾದ ಜೋಳಿಗೆ ಬರದಾಗದಿಲ್ಲ ಹೋಗುವಂತೆ. 4 ರಾಜ್ಯದ ಸುತ್ತ 4 ದಿಕ್ಕಿನ ರಾಜ್ಯದ ಬೊಕ್ಕಸಗಳೇ ಬರೋದಾದ್ರೂ ನೀನು 4 ಬರದಾಗ ನೀನು 4 ಪಾದ ಜೋಳಿಗೆ ಬರದಾಗೋದಿಲ್ಲ, ತಗೊಂಡೋಗಪ್ಪ ಅಂದ್ಬಿಟ್ಟು ಕೊಟ್ಟರು ಅಂತ ಒಂದು ಪದ್ಧತಿ. ಅಂದರೆ ಅರ್ಥ, ನೀನು ಯಾವುದೇ ಮನೆಗೆ ಜೋಳಿಗೆ ಹಾಕೊಂಡು ಹೋಯ್ತು ಅಂತಂದರೆ ನೀನಲ್ಲಿ 3 ಮನೆಯಲ್ಲಿ ಮುಂದಕ್ಕೆ ಹೋಗು ಅಂದರೂ ಕೂಡ 4ನೇ ಮನೆಯಲ್ಲಿ ನಿನಗೆ ಉಕ್ಕುಕ್ಕೆ ಭಾಗ್ಯವನ್ನೇ ಕೊಡ್ತೀನಿ ಹೋಗು ಅಂತಾರೆ. ಅಂದರೆ ಯಾರು ನೀವು ಜೋಳಿಗೆ ಹಾಕೊಂಡು ಹೋಯ್ತು ಅಂತಂದರೆ ಸೊ ಅಲ್ಲಿ ನೀವು ಯಾರು ನಿಮ್ಗೆ ಭಿಕ್ಷೆ ಕೊಡಲ್ಲ ಅಂತೇಳಿ ಯಾರು ಕೊಟ್ಟೆ ಕೊಡ್ತಾರೆ. ಆಯಿತಾ, ಇದು ಒಂದು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್, ಯಾಕೆ ಆ ಜೋಳಿಯನ್ನು ಕೊಟ್ಟರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನೀನು ಭಿಕ್ಷಾಟನೆ ಮಾಡಬೇಕು ಅಂದರೆ ನೀನು 4 ಜನಕ್ಕೆ ಹೋಗ್ಬಿಟ್ಟು ಅದನ್ನು ಕೇಳಬೇಕು ಅಂತ. ಈಗ ಕೇಳೋದು ಅಂದರೆ ಏನು ಅಂದರೆ ಬೇಡುವಂಥದ್ದು. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಬೇಡಬೇಕು, ಬೇಡುವಂಥವರೇ ಅನ್ನುವಂಥ ಜ್ಞಾನ ನಿನಗೆ ಬರಬೇಕು ಅಂತ. ಸಾಂಕೇತಿಕವಾಗಿ ನಿನಗೆ ಪ್ರತಿಯೊಬ್ಬರು ಕೂಡ ಜಗತ್ತಲ್ಲಿ ಬೇಡುವಂಥವರೇ ಅನ್ನುವಂಥ ಜ್ಞಾನ ನೀನು ನೀಲಗಾರನಾಗಿರಿ ಗುಡ್ನಾಗಿರಿ ಬರಬೇಕು. ಈಗ ನಾನು 10 ಕೋಟಿ ಆಸ್ತಿ ಇದೆ, ನನಗೆ ಯಾರು ಕಮ್ಮಿ ಅಂತ ಕೇಳೋದು. ಯಾವತ್ತೂ ಒಂದು ಹೊಟ್ಟೋಗೋದು ನೀನು ಹೆಂಗೆ ಬಂತು, ನೀನು ಯಾರ ಹತ್ರ ಕೇಳಿ ಇಸ್ಕೊಂಡಿರೋದು ನೀನು ಅದನ್ನು. ನೀನು ಯಾರ ಹತ್ರ ಬೇಡುವಂಥವ್ರೆ. ಈಗ ನಾವು ಸರ್ಕಾರಿ ಸಂಬಂಧ ನಾವು ಸರ್ಕಾರದಲ್ಲಿ ಕೇಳ್ತೀವಿ, ಅದಕ್ಕೆ ಯಾರೋ ಟ್ಯಾಕ್ಸ್ ಕಟ್ತಾರೆ ಈ ಜನ, ಅದರಿಂದ ನಮಗೆ ಸಂಬಳ ಬರುತ್ತೆ. ಪ್ರತಿಯೊಬ್ಬರು ಕೂಡ ಬೇಡುವಂಥವ್ರು ಈ ಜಗತ್ತಲ್ಲಿ ನಾನೇ ಅಲ್ಲ, ನಾನು ನನ್ನದೇ ಅಲ್ಲ, ನನ್ನ ಹತ್ರನೇ ಎಲ್ಲ ಇದೆ ಅನ್ನುವಂಥ ಅಹಂನ ನೀನು ಬಿಡಬೇಕು. ಅಹಂನ ಬಿಡೋದಕ್ಕೋಸ್ಕರ ನೀನು ಭಿಕ್ಷಕ್ಕೆ ಹೋಗಬೇಕು ಅಂತ ಕೊಟ್ಟಿದ್ದು ಜೋಳಿಗೆ. ಭಿಕ್ಷಾ ಅಂತಾರೆ, ಉಪದಾನ ಅಂತಾರೆ. ಜೋಳಿಗೆ ತಗೊಂಡು ಹೋಗುವಂಥದ್ದು ಅಹಂನ ಕಳೆಯೋದಕ್ಕೋಸ್ಕರ ಮಂಟೇಸ್ವಾಮಿಯವ್ರು ಕೊಟ್ಟಂಥದ್ದು ಜೋಳಿಗೆ. ಹೌದು. ಈಗ ನಾವು ಅಲ್ಲಿ ಹೋಗಿ ಯಾವುದೇ ಮನೆ ಮುಂದೆ ಹೋಗ್ಬಿಟ್ಟು ಧರ್ಮಗುರು ಮಂಟೇಸ್ವಾಮಿ ಭಿಕ್ಷಾ, ನೀರು ಸಿದ್ದಪ್ಪಾಜಿ ಭಿಕ್ಷಾ, ದೊಡ್ಡಮ್ಮ ತಾಯಿ ಭಿಕ್ಷಾ, ಚೆನ್ನಜಮ್ಮನವ್ರ ಭಿಕ್ಷಾ ಅಂತ ಕೂಗ್ತೀವಲ್ಲ, ಬಂದು ಹಾಕ್ತಾರೆ. ಫಸ್ಟು ಅಹಂ ಅನ್ನುವಂಥ ಭಾವನೆ ಹೊಟ್ಟೈತೆ ನಮಗೆ. ಅಹಂ ಭಾವನೆ ನಾನು ಅನ್ನೋದು ಹೋಗ್ಬಿಟ್ಟು ಅಯ್ಯೋ ನಾನು ಬೇಡವನೇಕಪ್ಪ ಅಂತ ಆ ಭಾವನೆ ಬರಬೇಕು ಫಸ್ಟು. ಇನ್ನೊಂದು, ಆ ಬೇಡಬೇಕಾದ್ರೆ ನೀನು ಯಾರೋ 4 ನನಗೆ ಗೊತ್ತಿರೋರ ಮನೆ 4 ಜನ ಹೋಗಿ ಕೇಳ್ಕೊಂಡು ಬರೋದಲ್ಲ, ಪ್ರತಿಯೊಂದು ಮನೆಗೂ ಹೋಗ್ಬೇಕು. ನಿನ್ನ ವಿರೋಧಿ ಮನೆ ಶತ್ರುಗಳ ಮನೆ ಮುಂದೆ ಶಿವ ಮಂಟೇಸ್ವಾಮಿ ಭಿಕ್ಷಾ ಅಂತ ಕೂಗ್ಬೇಕು ಎಲ್ಲ ಹೋಗ್ಬಿಟ್ಟು. ಅವಾಗೆ ಕೊಟ್ಟಾಗ ಭಿಕ್ಷಾ ಕೊಡ್ತಾನೆ, ಬಂದು ಹಾಕೊಂಡು ಬಂದು ಕೊಡ್ತಾನೆ. ಅವ್ನ ಶತ್ರು ನನ್ನ ಜಗಳ ಆಡಿರೋ ಒಂದು ಶತ್ರುಗೆ ಏನು ಅನ್ಸ್ಬೇಕು, ನಾನು ಹೋಗ್ಬಿಟ್ಟು ಶಿವ ಮಂಟೇಸ್ವಾಮಿ ಭಿಕ್ಷಾ ಅಂದರೆ ಸೌಂಡ್ ಸರೆಂಡರ್ ಆಗ್ತಾನೆ. ತಗೊಂಡು ಭಿಕ್ಷಾ ಹಾಕ್ತಾನೆ. ಭಿಕ್ಷಾ ಹಾಕ್ದ್ರೆ ಸುಮ್ಮನೆ ಇಸ್ಕೊ ಬರೋದಲ್ಲ, ಅವ್ನು ಕಾಸು ಕೊಡಲಿ ಭಿಕ್ಷಾ ಕೊಡಲಿ, ನೀವು ಅವ್ನಿಗೆ ಆಶೀರ್ವಾದ ಮಾಡಬೇಕು. ಅರ್ಕಳೆ ಆಯಿತು ಗೇನಿ, ಉರ್ಕಳೆ ಆಯಿತು ಗೇನಿ, ಸೊ ನಂದು ಶಿವಕಳೆ ಆಯಿತು ಗೇನಿ, ಮಾಡಪ್ಪ ಬರುವಾಯಿತು ಒಂದು ಗೇನಿ, ಮಾಡಪ್ಪ ಬರುವಾಗಿ ಗಂಗೆಯಿಂದ ಬೆಳಕಾಗಿ, ಲಿಂಗಂತ ತನವಾಗಿ, ಗಂಗೆಯಿಂದ ಬೆಳಕಾಗಿ, ಮಾಡಪ್ಪ ಪರಿಹಾರವಾಗಿ, ಬಸವಣ್ಣಂತ ಮಗನುಟ್ಟಿ ಕೈ ತುಂಬ ಹೊಣ್ಣು ಕೊಟ್ಟು, ಬೈ ತುಂಬ ಹಳ್ಳಿ ಕೊಟ್ಟು, ಮನಂತ ಮನೇಲಿ ಶಿವಕಳೆ ಉಂಟು ಮಾಡಪ್ಪ ಚಿಕ್ಕಲೂರಾಯ ಅಂತೇಳಿ ಆಶೀರ್ವಾದ ಮಾಡ್ತೀವಿ. ಅಲ್ಲಿ ಹಾಕ್ಬಿಟ್ಟು ಅವ್ನು ನಿಂತಿರೋ ನಾನು ಬೈದಿರ್ತಾನೆ, ನನ್ನ ಗಲಾಟೆ ಮಾಡಿರ್ತಾನೆ. ನಾನು ಇವತ್ತು ಹೋಗ್ಬಿಟ್ಟು ನಿನ್ನ ಮನೇಲಿ ಉಳ್ಳು ಶಿವಕಳೆ ಆಗಲಿ, ಅಪ್ಪ ಗಂಗೆ ಅಂತನವಾಗಿ, ಲಿಂಗದಂತ ಬೆಳಕಾಗಲಿ, ಗಂಡು ಮಕ್ಳು ಗನಬಾಗಿ ಕೊಟ್ಟು ಹೆಣ್ಮಕ್ಳು ಮುತ್ತೈದೆ ಸ್ಥಾನ ಕೊಟ್ಟು 4,000 ಭಾಳ ನೆನ್ಸಂದು ಮಾಡಲಿ ಶಿವಕಳೆ ಉಂಟು ಮಾಡಲಪ್ಪ ಚಿಕ್ಕಲೂರಾಯ ಅಂದ್ರೆ ಅವ್ನಿಗೆ ಏನು ಅನ್ಸುತ್ತೆ ಮನಸ್ಸು, ಹೋಗಿದ್ದಪ್ಪ ಅಂತಾರೆ. ಅವ್ನಿಗೆ ಅಲ್ಲಿ ಹೊಸ ಸತ್ರತು ಹೊಟ್ಟಾಯ್ತು. ಇದು ಭಾವಶುದ್ಧಿ. ನಾವು ಯಾರ ಮೇಲೂ ಕೂಡ ಕೆಟ್ಟ ಭಾವನೆ ಇಟ್ಕೋಬಾರ್ದು, ನಾವು ಯಾರ ಮೇಲೂ ಕೂಡ ಕೋಪ ಭಾವನೆ ಇಟ್ಕೋಬಾರ್ದು, ನಾವು ಯಾರ ಮೇಲೂ ಕೂಡ ಶತ್ರುತ್ವ ಭಾವನೆ ಇಟ್ಕೋಬಾರ್ದು. ಇದು ಭಾವಶುದ್ಧಿ. ಎಲ್ಲರೂ ನಾನು ಯಾರ ಮೇಲೆ ಶತ್ರುಗಳಿಲ್ಲ ಅಂದರೆ ಇನ್ನು ನನಗೆ ಯಾರು ಗಲಕ್ಕೆ ಬರ್ತಾರೆ, ಯಾರು ಜಗಳಕ್ಕೆ ಬರ್ತಾರೆ, ನನಗೆ ಯಾರು ತೊಂದರೆ ಕೊಡ್ತಾರೆ. ಇದು ಭಾವಶುದ್ಧಿಯನ್ನು ಮಾಡ್ಕೊಂಡು ಮನಸ್ಸಲ್ಲಿ ಯಾವಾಗಲೂ ಕೂಡ. ಮತ್ತು ಆ ಒಂದು ರುದ್ರಾಕ್ಷಿ ಹಾಕೊಂಡು ಅದಾದಮೇಲೆ ನಾವು ಧ್ಯಾನ ಮಾಡಬೇಕು. ಪೂಜೆ ಮಾಡ್ತೀವಲ್ಲ, ಪೂಜೆ ಅಂದರೆ ಸಾಮಾನ್ಯವಾಗಿ ಎಲ್ಲವೂ ಕೂಡ ಪೂಜೆ ಮಾಡ್ತಾರೆ. ಪೂಜೆ ಮಾಡೋ ಉದ್ದೇಶ ಏನು ಅಂದರೆ ಕಾನ್ಸಂಟ್ರೇಷನ್ಗೋಸ್ಕರ ಅಷ್ಟೇ. ನಾವೀಗ ಎಲ್ಲವನ್ನು ಮಾಡ್ತಿರೋದು ಕಾನ್ಸಂಟ್ರೇಷನ್ಗೋಸ್ಕರ. ಆ ಎಲ್ಲೋ ಒಂದು ಕಡೆ ನಾವು ಪೂಜೆ ಮಾಡ್ತಾ 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 ನಮ್ಮನ್ನು ನಾವು ಮರೆತು ಆ ಕಾನ್ಸಂಟ್ರೇಷನ್ಗೆ ಹೋಗ್ತೀವಲ್ಲ, ಅಲ್ಲಿ ನಮಗೆ ಆ ಒಂದು ಆನಂದ ಸಿಗುವಂಥದ್ದು. ಆ ಧ್ಯಾನಕ್ಕೋಸ್ಕರನೇ ನಾವು ಪೂಜೆ ಅನ್ನೋದು ಒಂದು ಸಾಧನ, ಒಂದು ಮಾರ್ಗ ಅಷ್ಟೇ. ಧ್ಯಾನ ಎಲ್ಲರೂ ಕೂಡ ಧ್ಯಾನನೇ. ಬಸವಣ್ಣವ್ರು ಮಾಡಿದ್ದೇನು, ಅವಾಗ ಕೈಯಲ್ಲಿ ಲಿಂಗ ಕೊಟ್ಟಿರುವಂಥದ್ದು ಕಾರಣ ಏನು, ಅದಕ್ಕೊಂದು ಅದೊಂದು ಸಾಂಕೇತಿಕ ನೋಡ್ತಾ ಇರಬೇಕು ಅದನ್ನಂತ. ಹಿಂಗೆ ನೋಡ್ತಾ 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 ಕಣ್ಣು ಮುಚ್ಕೊಂಡು ಹಂಗೆ ಧ್ಯಾನಕ್ಕೆ ಹೋಗುವಂಥದ್ದು. ಆ ಧ್ಯಾನದಲ್ಲಿ ಅವರು ಮನಸ್ಸು ಚಿತ್ತಶುದ್ಧಿ ಆಗ್ತಿತ್ತು, ಜ್ಞಾನೋದಯವಾಗ್ತಿತ್ತು, ಮನಸ್ಸು ಆನಂದವಾಗ್ತಿತ್ತು.
ನಮ್ಮ ಮನಸ್ಸಿನ ಒಳಗಿನ ಕೆಟ್ಟ ಭಾವನೆಗಳು ಅಥವಾ ಒಳ್ಳೆ ಭಾವನೆಗಳು ಎರಡು ಗೊತ್ತಾಗ್ತಿರ್ತದೆ ಧ್ಯಾನಕ್ಕೆ ಹೋದಾಗ. ಆಗ ನಮ್ಗೆ ಈ ಒಂದು ಏನು ಭಾವಶುದ್ಧಿ ಕೆಟ್ಟದನ್ನೆಲ್ಲ ಅಲ್ಲಿ ಡಿಲೀಟ್ ಮಾಡುತ್ತೆ. ಡಿಲೀಟ್ ಮಾಡಿ ಆನಂದವಾಗುತ್ತೆ, ಮನಸ್ಸು ಪ್ರಶಾಂತವಾಗುತ್ತೆ, ಪ್ರಫುಲ್ಲತೆ ಆಗುತ್ತೆ, ಆನಂದವಾಗಿ ಅವನು ಖುಷಿಯಾಗ ಏನಪ್ಪ ಚೆನ್ನಾಗಿದೆಯಾ ಅಂತ ಹೊರಗಡೆ ಬರ್ತದೆ. ಯಾರು ಮಾತಾಡೋದು ಆ ಮುಖದಲ್ಲಿ ಆ ಕಳೆ ಬರುತ್ತೆ. ಇದು ನಾನು ಅಂದ್ಕೊಂಡ್ರು ಸರ್, ನಾನು ತಿಳ್ಕೊಂಡ್ರು ಅಷ್ಟೇ. ಇದು ಸತ್ಯ ಅಂತಲೇ ಹೇಳೋಕ್ಕಾಗಲ್ಲ. ಈ ವಿಭೂತಿ ಬಳಕೆ ಹಾಕತ್ತೀವಿ, ವಿಭೂತಿ 3 ವಿಭೂತಿ. ಆ ವಿಭೂತಿ ಏನು ಅಂತಂದರೆ ತಾಮಸ ಗುಣ, ರಜತ್ವ ಗುಣ, ಇವೆಲ್ಲ ಗುಣವನ್ನು ಸುಟ್ಟು ಭಸ್ಮ ಮಾಡಿ ಹಾಕೊಂಡಿದ್ದೀನಿ ನಾನು ಅಂತ. ಅಂದರೆ ನನಗೆ ಈ ಕೋಪ, ದ್ವೇಷ, ನೀವು ಸುಮ್ಮನೆ ವಿಭೂತಿ ಹಾಕೊಂಡು ಬಂದ್ಬಿಡೋದಲ್ಲ. ಎಲ್ಲರೂ ಸುಮ್ಮನೆ ಟೈಮಲ್ಲಿ ಬೈತಿರ್ತಾನೆ, ಬೈಕ್ ಹಾಕಲ್ಲ, ಕೂಡ ಹಾಕೋದು. ಯಾರು ಏನು ಕಾಮನ್ ಸೆನ್ಸಲ್ಲಿ ನೀನು ಬೈತಿರ್ತಾರೆ ಕೆಲವರು. ಅದು ಹಾಕೋಬೇಕು ಅಂದ್ರೆ ಅದು ಹಾಕ್ಕೊಂಡಿದ್ದೀನಿ ಅಂದರೆ ನಿನಗೆ ರಜತ್ವ ಗುಣ, ತಾಮಸ ಗುಣ ಇವೆಲ್ಲವನ್ನು ನಾನು ಸುಟ್ಟು ಭಸ್ಮ ಮಾಡಿ ಆ ಬೂದಿಯಾಗಿ ಮಾಡ್ಕೊಂಡಿದ್ದೀನಿ. ಯಾವುದು ಬರಬಾರ್ದು. ಆಗಲೇ ಚಿತ್ತಮನ ಶುದ್ಧವಾಗಿರ್ಬೋದು, ಆವಾಗಲೇ ಭಾವ ಶುದ್ಧಿಯಾಗಿರುವಂಥದ್ದು. ಒಂದಕ್ಕೂ ಲಿಂಕ್ ಇದೆ ಸರ್. ಒಂದಕ್ಕೆ ಸುಮ್ಮನೆ ಹಾಕೋದಲ್ಲ, ಬಂದ್ಬಿಡೋದಲ್ಲ. ಇದನ್ನ ಆ ಮನೋಭಾವನೆ ಬರಬೇಕು, ಆ ಭಾವನೆ ಬರಬೇಕು. ನಮ್ಗೆ ಯಾರಿಗೂ ಅದನ್ನ ಹಾಕೊಳ್ಳೋ ಅರ್ಹತೆ ಇಲ್ಲ. ನಾವೆಲ್ಲ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅದು ಮಾಡಬಾರ್ದು ಅಂತ. ಅದು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋ ನೀತಿನೇ ಇದ್ರ ಮೂಲಕ ಸಾಂಕೇತಿಕವಾಗಿ ಅವ್ರು ಹೇಳಿರೋದು. ಇದನ್ನ ಹಾಕೋಬೇಕಾದ್ರೆ ಹಿಂಗಿರ್ಬೇಕು, ಹಿಂಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಆನಂದವಾಗಿರ್ಬೇಕು. ಇದನ್ನು ನಾನು ಈಗ ಅದಕ್ಕೆ ಎಕ್ಸಾಂಪಲ್ ಸಿಂಪಲ್ಲಾಗಿ ಹಿಂದೆ ಇವನಿದಾನಲ್ಲ ಸರ್, ಇಡೀ ಪ್ರಪಂಚನೇ ಗೆದ್ದಿದ್ನಲ್ಲ, ಅಲೆಕ್ಸಾಂಡರ್ ಅಲ್ಲ, ಇನ್ನೊಬ್ಬಿದ್ದಾರೆ. ಅಲೆಕ್ಸಾಂಡ್ರೆ ಇಡೀ ಪ್ರಪಂಚ ತನ್ನಲಾಗಿಸ್ಕೋಬೇಕು ಅಂತ ಹೋಗಿರ್ತಾನೆ. ಅಲೆಕ್ಸಾಂಡರ್ ಅದು ಲಾಸ್ಟ್ಲಿ ಅವ್ನ ಕೈನ ಮೇಲೆ ಇಟ್ಟಿರ್ತಾರೆ. ಅವ್ರದ್ದು ಒಂದು ಕಥೆ ಇದೆ. ಏನು ಅಂತಂದರೆ ಅವ್ರ ಗುರುಗಳು ಹೇಳ್ತಾರೆ, ಇಡೀ ಪ್ರಪಂಚವನ್ನೇ ಗೆದ್ದಿದ್ದೀನಿ ನೀನು, ಇಂಡಿಯಾಕ್ಕೆ ಮಾತ್ರ ಹೋಗ್ಬೇಡ ಅಂತ. ಅವ್ರ ಗುರು ಯಾಕೆ ಅಂತ ಕೇಳ್ತಾರೆ. ಅವ್ನು ಬೇಡ, ನೀನು ಹೋಗ್ಬೇಡ, ನಿನ್ಗೆ ಸಮಸ್ಯೆ ಆಗುತ್ತೆ, ನಿಂಗೆ ಹೋಗ್ಬೇಡ ಅಂತ. ನಾನು ಹೋಗ್ತೀನಿ, ನಾನು ಎಲ್ಲವನ್ನೂ ಗೆದ್ದೀನಿ, ಇಂಡಿಯಾ ಬಿಡ್ಬಿಡ್ತೀನಿ ನಾನು ಅಂತ. ಆಗ ಹೇಳಿದಾಗ ಅವ್ರು ಹೇಳ್ತಾರೆ, ನೀನು ಇಂಡಿಯನ್ ಗೆಲ್ಲೋದು ಬೇಡ, ಒಂದೇ ಒಂದು ಒಂದು ಕೆಲಸ ಕೊಡ್ತೀನಿ, ಮಾಡ್ತೀಯಾ ಅಂತ. ಏನು ಹೇಳಿ. ಅಲ್ಲಿ ಒಬ್ಬ ಸನ್ಯಾಸಿ, ಯಾರು ಒಬ್ಬರು ಸನ್ಯಾಸಿ, ಬೇಕಾದಷ್ಟು ಜನ ಸನ್ಯಾಸಿಗಳು ಇರ್ತಾರೆ. ಆ ಸನ್ಯಾಸಿನ ಕರ್ಕೊಬಾ ನೀನು ಸಾಕು, ಒಬ್ಬನ ನೀನು ಕರ್ಕೊಬರ್ಬೇಕು ಅಷ್ಟೇ. ಇದೇ ಸಿಂಪಲ್ ಕೆಲಸ ತಾನೆ. ಹೋಗ್ತೀನಿ ಅಂದ್ಬಿಟ್ಟು ಬರ್ತಾನೆ. ಒಬ್ಬ ಯಾರೋ ಸನ್ಯಾಸಿ ಸಿಗ್ತಾನಲ್ಲ, ಹಿಮಾಲಯದ ಕಡೆ ಹೋಗ್ತಾನೆ. ನೀನು ಸನ್ಯಾಸಿನ ಗೊತ್ತಿಲ್ಲಕ್ಕಪ್ಪ ಅಂತಾರೆ, ಗೊತ್ತಿಲ್ಲ. ಸರಿ ನೀನು ನನ್ನ ಜೊತೆ ಬರಬೇಕು. ಯಾಕೆ, ಎಲ್ಲಿಗೆ? ನಾನು ಅಲೆಕ್ಸಾಂಡರ್ ದ ಗ್ರೇಟ್ ಕರೀತಿರೋದು, ನನ್ನಿದೆ ಬರಬೇಕಷ್ಟೇ ನೀನು. ನಾನು ಬರೋಲ್ಲ ಅಂತ. ನಿನಗೇನು ಬೇಕು ಕೇಳು, ಕೊಡ್ತೀನಿ, ನನ್ನಿದೆ ಬರಬೇಕು. ಅವನೊಂದು ಮಾತು ಹೇಳ್ತಾನೆ, ನೀನು ನನ್ನ ದಾಸನ ದಾಸ, ನಿನ್ನಿಂದ ನಾನು ಯಾಕೆ ಬರಲಿ? ನನ್ನ ದಾಸನ ದಾಸ ನೀನು ಅಂತಾನೆ. ನನ್ನ ದಾಸನ ನಾನು ಅಲೆಕ್ಸಾಂಡರ್ ದ ಗ್ರೇಟ್ ದಾಸನ ದಾಸ ಅಂತ ಕೇಳ್ತೀವಿ. ಯಾಕೆ, ಹೆಂಗೆ ನೀನು ಹೆಂಗೆ ಹೇಳ್ತೀಯ ಅಂತಾನೆ. ಅದಕ್ಕೆ ಅವನು ಸನ್ಯಾಸಿ ಹೇಳ್ತಾನೆ, ಕೋಪ, ತಾಪ, ಈ ಒಂದು ಏನಿದೆಯಲ್ಲ ಈ ಗುಣಗಳು, ಅನೀತಿ ಗುಣಗಳು, ಇದೆಲ್ಲವನ್ನು ಕೂಡ ನಾನು ಸುಟ್ಟು ಭಸ್ಮ ಮಾಡಿ ನಾನು ದಾಸನ ಮಾಡ್ಕೊಂಡಿದ್ದೀನಿ. ಆ ದಾಸನಿಗೆ ನೀನು ದಾಸನಾಗಿದೆಯಾ? ಈ ಕೋಪ ಇದೆ, ನಾನು ನನ್ನದು, ನಾನು ಅಹಂ ಇದೆಯಲ್ಲ, ಇದಕ್ಕೆ ನೀನು ದಾಸನಾಗಿದೆ ನೀನು. ಹಾಗಾಗಿ ನೀನು ನನ್ನ ದಾಸನ ದಾಸ ಅಂತಾನೆ. ಅವನು ನೀನೇ ಗ್ರೇಟು ಅಂತಾನೆ. ಹಾಗೆ ಒಬ್ಬ ನೀಲುಗಾರನಾಗಬೇಕಾದ್ರೆ, ಗುಡ್ನಾಗಬೇಕಾದ್ರೆ ಈ ಎಲ್ಲ ರಾಜತ್ವ ಗುಣಗಳು, ತಾಮಸ ಗುಣಗಳನ್ನೆಲ್ಲ ಕಳೆದು ಅದನ್ನು ಸುಟ್ಟು ಭಸ್ಮ ಮಾಡಿ ಆನಂದವಾಗಿ ಸನ್ಮಾರ್ಗದಲ್ಲಿ ನಡೀತೀನಿ ಅನ್ನೋರು ಆವಾಗ ವಿಭೂತಿ ಹಾಕೋಬೇಕು. ಹಂಗೆ ಹಾಕಬೇಕು ಅನ್ನೋದು ಉದ್ದೇಶ ಅಂತ ಇಟ್ಕೊಂಡ್ರು. ಆಗ ಸರ್ ಈಗ ಅದು ಫ್ಯಾನ್ಸಿ ಮಾಡ್ಕೊಂಬಿಟ್ಟವ್ರು. ನಾನು ಜಾತಿ ತೋರ್ಸೋಕ್ಕೋ, ಧರ್ಮ ತೋರ್ಸೋಕ್ಕೋ, ನಾನು ಒಳ್ಳೆಯವನು ಅಂತ ತೋರ್ಸೋಕ್ಕೋ, ನಾನು ತುಂಬ ಒಳ್ಳೆ ಮನುಷ್ಯ ಅಂತ ತೋರ್ಸೋಕ್ಕೋ, ಅದು ಆ ಥರ ಬಳಸ್ತಾರೆ ಸರ್. ಅದನ್ನು ಹಾಕೋಬೇಕಾದ್ರೆ ಆ ನಿಯಮ ಇದೆ ಸರ್. ಹಾಗೆ ಇದ್ದರೆ, ಆ ಮನಸ್ಥಿತಿ ಇದ್ದರೆ ಹಾಕೋಬೇಕು, ಆ ಮನಸ್ಥಿತಿಯಿಂದ ಹಾಕೋಬೇಕು. ಅದನ್ನೇ ಆ ನೀಲಗಾರ ಪರಂಪರೆಗೆ ಹೇಳುವಂಥದ್ದು, ಗುಡ್ಡ ಸಂಸ್ಕೃತಿನ ಹೇಳೋದು, ಸರಳ ಸಂಸ್ಕೃತಿನ ಹೇಳೋದು ಉದ್ದೇಶ ಅದೇ. ಅಂದರೆ ನೀಲಗಾರನಾಗೋದು ಅಂದರೆ ತಮಾಷೆ ವಿಷಯ ಅಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಋಷಿ ಸೇರೋಕ್ಕಿಂತ ವಿಷ ಕುಡಿಯೋದು ಮೇಲು ಅಂತ. ಋಷಿ ಸೇರೋಕ್ಕಿಂತ ವಿಷ ಕುಡಿಯೋದು ಮೇಲು ಅಂತ. ವಿಷ ಕುಡಿಬಿಡ್ಬೋದು, ಋಷಿ ಸೇರೋದ ಮೇಲೆ ಅವ್ನು ಹೆಂಗಿದಂಗೆ ನಡ್ಕೊಳ್ಬೇಕಲ್ಲ. ಅದು ಕಷ್ಟ. ಆ ಶಿವ ಅನ್ನುವಂಥದ್ದು ಆ ಚೈತನ್ಯ ಹೊರಗಡೆ ಹೋಯ್ತು ಅವ್ರ ದೇಹದಿಂದ, ಅದು ಶವ ಆಗ್ತದೆ. ಎಲ್ಲಿವರೆಗೂ ನಾವು ಚೈತನ್ಯವಾಗಿರ್ತೀವೋ ಅಲ್ಲಿವರೆಗೂ ಕೂಡ ಶಿವ, ನಾವೇ ಶಿವ. ಅದನ್ನೇ ಶಂಕರಾಚಾರ್ಯರು ಹೇಳೋದು, ಅಹಂ ಬ್ರಹ್ಮಾಸ್ಮಿ, ಎಲ್ಲೂ ಹುಡುಕ್ಬೇಡಪ್ಪ, ನೀನೇ ದೇವರು. ಹಾಗೆ ಟೋಟಲ್ ಮಂಡ್ಯ ಸ್ವಾಮಿ ಕಾವ್ಯದ ಅಂದರೆ ಏನಪ್ಪ ಅಂತಂದರೆ ಬಹಳ ಉದ್ದೇಶ ಏನಂತಂದರೆ ಅವನು
ನಾಡಿ ಶುದ್ಧಿಯನ್ನು ಮಾಡ್ಕೋಬೇಕು. ಯಾವಾಗಲೂ ಕೂಡ ಬೆಳಿಗ್ಗೆ ಸಂಜೆ, ಈಗ ನೋಡಿ ಸಾಮಾನ್ಯವಾಗಿ ಬೆಳಿಗ್ಗೆ ಸಂಜೆ ಸ್ನಾನ, ಮುಖ ತೊಳಿತಾರೆ, ಬೆಳಿಗ್ಗೆ ಸ್ನಾನ ಮಾಡ್ತಾರೆ, ಸಂಜೆ ಮುಖ ತೊಳಿತಾರೆ, ದೇವ ಹೋಗಿ ಉಬತ್ತಿ ಹಾಕ್ಕೊಳ್ತಾರೆ, ನೆಮ್ಮದಿಯಾಗಿ ಒಂದು ಸ್ವಲ್ಪ ಧ್ಯಾನ ಮಾಡ್ತಾರೆ. ಕಡ್ಡಿ ಎಸೋದು ಅಂತಂದರೆ ಅಲ್ಲಿ ಧ್ಯಾನ ಮಾಡೋದು, ಕಡ್ಡಿ ಎಸೋದು ಸುಳ್ಳು ಸಂಕೇತ. ಅದು ಆ ಕಾನ್ಸಂಟ್ರೇಟ್, ಮೈಂಡ್ನ ಕಾನ್ಸಂಟ್ರೇಟ್ ಮಾಡ್ತಾರೆ, ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಮೂಲಕ ಮನಸ್ಸು ಪ್ರಶಾಂತವಾಗಿರಬೇಕು. ಭಿಕ್ಷಾಟನೆ ಮಾಡಬೇಕು, ಭಿಕ್ಷೆ ಮೂಲಕ ನಾವು ಭಾವನೆ ಶುದ್ಧ ಮಾಡೋಕೆ, ಅಹಮ್ಮನ ಬಿಡಬೇಕು. ತಂದೆ ತಾಯಿಗಳನ್ನ ದೇವರು ಅಂತ ಪೂಜಿಸಬೇಕು, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಮತ್ತು ಸಮಾಜದಲ್ಲಿ ಒಳ್ಳೆಯ ಕೆಲಸ, ನಿನ್ನಿಂದ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಇಷ್ಟು ಮಂಟೇಸ್ವಾಮಿ ಹೇಳ್ಬೋದು. ಅವರೊಬ್ಬರಿಂದಲೇ ಅವ್ರು ಅಂದ್ಕೊಂಡಿದ್ದು ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ವೋ, ಅದಕ್ಕೆ ಸಿದ್ದಪ್ಪಾಜಿ ಅವ್ರ ಪಾತ್ರ ಶುರುವಾಯಿತಾ ಅಂತ? ಖಂಡಿತ ಸರ್. ಅದ್ರ ಬಗ್ಗೆ ಮಾತಾಡಿ, ಸಿದ್ದಪ್ಪಾಜಿ ಅವ್ರ ಬಗ್ಗೆ. ಸಿದ್ದಪ್ಪಾಜಿ ಅವ್ರನ್ನ ತರುವಂಥದ್ದು ಅದಾದ ನಂತರ ಈಗ ಅವ್ರನ್ನ ಒಂದು ಮಠವನ್ನು ಕಟ್ಕೋತಾರೆ ಮಂಟೇಸ್ವಾಮಿ ಬಂದು. ಆ ಒಂದು ನಮ್ಮ ಒಂದು ಬಪ್ಪೇಗೌಡಪುರದಲ್ಲಿ, ಕಾಡಂಕನಹಳ್ಳಿ ಕಳ್ಳಿಪುರ ಅಂತ ಕರೀತಾರೆ ಅದನ್ನು, ಅಲ್ಲಿ ಮಠವನ್ನು ಕಟ್ಕೊಂಡು ಕೂತ್ಕೊಂಡ್ಮೇಲೆ ಈ ನೀಲಗಾರ ಪರಂಪರೆಯನ್ನು ಮುನ್ನಡೆಸುವಂಥ ಒಂದು ವ್ಯಕ್ತಿ ಬೇಕು ಅಂತ ಈ ಸಿದ್ದಪ್ಪಾಜಿ. ಅಂದರೆ ಅವರು ಸ್ಥಾಪನೆ ಮಾಡಿದಂತಹ ಒಂದು ಈ ಫಾರ್ಮುಲಾವನ್ನು ಮುಂದಕ್ಕೆ ಕೊಂಡೊಯ್ಯತಕ್ಕಂಥವ್ರು ಬೇಕು ಅಂತ. ಸಾಮಾನ್ಯವಾಗಿ ಮಂಟೇಸ್ವಾಮಿ ಉದ್ದೇಶ ಅಷ್ಟೇ. ಎಲ್ಲೇ ಹೋಗಲಿ ಅವರು ಎರಡೇ ಭಿಕ್ಷೆ ಕೇಳೋದು, ಒಂದು ನೆಲ ಭಿಕ್ಷೆ, ಇನ್ನೊಂದು ನರಭಿಕ್ಷೆ. ನೆಲ ಭಿಕ್ಷೆ, ಇನ್ನೊಂದು ನರಭಿಕ್ಷೆ. ನರಭಿಕ್ಷೆ ಅಂದರೆ ಜಾಗ, ಸ್ಥಳ ಬೇಕು. ಎಲ್ಲ ಕಡೆ ಒಂದು ಬ್ರಾಂಚ್ ಆಫೀಸ್ಗಳು ಓಪನ್ ಮಾಡಬೇಕು ಅವರು, ಫ್ರಾಂಚೈಸಿ. ಅಲ್ಲಿ ಹೋಗಿ ಕೂತ್ಕೊಂಡ್ರೆ, ಯಾಕಂದರೆ ನನ್ನ ಧರ್ಮ ಏನಿದೆ, ನೀಲಗಾರ ಧರ್ಮ ಅಂತೇನಿದೆ, ಸಮಾಜವನ್ನು ಕಟ್ಟುವಂಥ ಧರ್ಮ ಏನಿದೆ, ಜಾತ್ಯತೀತೆಯನ್ನು ಪ್ರತಿಬಿಂಬಿಸುವಂಥ ಧರ್ಮ ಏನಿದೆ, ಈ ಧರ್ಮ ನೀಲಗಾರ ಪರಂಪರೆ, ಸಮಾನತೆಯ ಪರಂಪರೆ, ಮಾನವೀಯತೆ ಪರಂಪರೆ ಎಲ್ಲ ಕಡೆ ಹಂಚಬೇಕು ಅಂದರೆ ಅಲ್ಲಲ್ಲಿ ಬ್ರಾಂಚ್ಗಳಾಗಬೇಕು. ಹಾಗೆ ನೆಲ ಬೇಕಾಗಿತ್ತು, ಸ್ಥಳ. ಇನ್ನೊಂದು ನರ ಅಂದರೆ ಅದನ್ನು ಪ್ರಚಾರ ಮಾಡೋಕೆ ವ್ಯಕ್ತಿ ಬೇಕಲ್ಲ, ಹಾಗೆ ನರಭಿಕ್ಷೆ, ಶಿಶುಮಗ. ಹಾಗಾಗಿ ರಾಚಪ್ಪಾಜಿಯಿಂದ ಹಿಡಿದು ದೊಡ್ಡಮ್ಮ ತಾಯಿ ಚೆನ್ನಜಮ್ಮ, ಮಡಿವಾಳ ಮಾಚಪ್ಪನ ಮಗ ಫಲಾರ್ದಯ್ಯ, ಮತ್ತು ಮಳವಳ್ಳಿ ಸ್ವಾಮಿಗಳು, ಪುಪ್ಪಣಪುರ ಸ್ವಾಮಿಗಳು, ಮತ್ತು ಇವರು ಎಲ್ಲರೂ ಕೂಡ ಎಲ್ಲ ಕಡೆ ಸಿದ್ದಪ್ಪಾಜಿ ಸಹಿವಾಗಿ ಶಿಶು ಮಕ್ಕಳನ್ನ ಪಡ್ಕೊಂಡು ಬಂದಿದ್ದ ಉದ್ದೇಶ ಈ ನೀಲಗಾರ ಪರಂಪರೆಯನ್ನು ಈ ಜನಗಳಿಗೆ ಕೊಂಡೊಯ್ಯಲಿ ಅಂಥೇಳಿ. ಮತ್ತು ಎಲ್ಲ ನಾನು ಹೋಗೋ ಪ್ಲೇಸ್ಗಳನ್ನ ಒಂದು ಪ್ಲೇಸ್ ನೆಲೆ ಆಗಬೇಕು ಅಂಥೇಳಿ ಆ ಪ್ಲೇಸ್ಗಳನ್ನ ತಗೊಂಡಿದ್ದು. ನೆಲಭಿಕ್ಷೆ ಮತ್ತು ನರಭಿಕ್ಷೆ ಅನ್ನೋಂಥದ್ದು ಮಂಟೇಸ್ವಾಮಿ ಕಾವ್ಯದಲ್ಲಿ ಅವರು ಅಂದ್ಕೊಂಡಿರೋದು ಬಹಳ ಮುಖ್ಯವಾದ. ಅಂದರೆ ನನಗೆ ಈಗೇನು ಅನಿಸುತ್ತೆ ಅಂದರೆ, ವೀಕ್ಷಕರು ಇದನ್ನು ಹೀಗೂ ತಗೋಬೋದಾ ಅಂತ ಹೇಳಿ, ಮಂಟೇಸ್ವಾಮಿ ಮಹಾಕಾವ್ಯವನ್ನು ಅಧ್ಯಯನ ಮಾಡೋದ್ರಿಂದ ಮನುಷ್ಯ ತನ್ನ ವೈಯಕ್ತಿಕ ಬದುಕಿನ ವ್ಯಾವಹಾರಿಕ ಬದುಕನ್ನು ಕೂಡ ಗಟ್ಟಿಗೊಳಿಸ್ಕೋಬೋದು. ಖಂಡಿತ ಸರ್. ಆ ಸೂತ್ರ ಅಳವಡಿಸ್ಕೊಂಡು ಹೋದರೆ, ಈಗ ನಾನು ಜೋಳಿಗೆ ಹೇಳಿದ್ನಲ್ಲ, ಆ ಜೋಳಿಗೆ 4 ಪಾದ ಜೋಳಿಗೆ ಹಿಡ್ಕೊಂಡ್ಮೇಲೆ ನಿನಗೆ ಯಾವತ್ತೂ ಕೂಡ ನಿನಗೆ ತೊಂದರೆ ಇಲ್ಲ, ಅನ್ನಕ್ಕೆ ತೊಂದರೆ ಆಗಲ್ಲ, ಹೋಗು ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಆವಾಗ ಅವರು ಪಾಪ ಜೋಳಿಗೆ ಕೊಟ್ಟರು ಆ ಭಿಕ್ಷೆ ಮಾಡುವಂಥ ಅಹಮನ ಕಳೆಯೋಕ್ಕೋಸ್ಕರ. ಇವತ್ತು ನನ್ನ ದೃಷ್ಟಿಕೋನದಲ್ಲಿ ನೋಡೋದಾದರೆ ಆ ಜೋಳಿಗೆ ಅಂತಂದರೆ ನೀನು ಮಾಡುವಂಥ ಕಾಯಕ. ನನ್ನ ಪ್ರಕಾರ ಯಾವುದೇ ಕಾಯಕ ಆಗಿರ್ಬೋದು, ಆ ಕಾಯಕವನ್ನು ನಿಷ್ಠೆಯಿಂದ ಮಾಡುವಂಥ, ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಮಾಡು. ಅದಕ್ಕೆ ಮೋಸ ಮಾಡಬೇಡ. ನೀನು ಯಾವಾಗ ಕಾಯಕ್ಕೂ ನಿರಂತರವಾಗಿ ನಿಷ್ಠೆಯಿಂದ ಮಾಡ್ತೀಯೋ ಆವಾಗ ನಿನ್ನ ಬದುಕು ಚೆನ್ನಾಗಿರುತ್ತೆ. ನಿನಗೆ ಯಾವುದೇ ಕಾರಣಕ್ಕೂ ಅನ್ನಕ್ಕೆ. ಅಂದರೆ ಈ ರೀತಿ ಕಾಯಕ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬನು ಒಬ್ಬ ನೀಲ್ಗಾರ ಅಂತ ನಾವು ಅನ್ಕೋಬಹುದು. ಖಂಡಿತ ಸರ್. ಹೌದು ಖಂಡಿತ. ನೈಸ್, ಒಳ್ಳೆಯ ವಿಷಯ ತಿಳಿಸಿರ್ತಾರೆ. ಥ್ಯಾಂಕ್ಸ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಗೆ ಮಾತನಾಡು.